ಈಗ ಎಲ್ಲರೂ ಹೇಳೋ ಹಾಗೆ ನಿಮ್ಗೆ ಅಧ್ಯಕ್ಷ ಸ್ಥಾನ ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಮಾಡೋದು ಒಪ್ಪರಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ ಅಂತ ಸುದ್ದಿಗಳು. ಹಾಗೆ ಎಂ ಬಿ ಪಾಟೀಲ್ಗೆ ಭೇಟಿಯಾಗಿದ್ದಾರೆ, ಜಾರ್ಜ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಮಹಾದೇವಪುರಿಗೆ ಭೇಟಿ ಆಗ್ತಾ ಇದ್ದಾರೆ. ಸುದ್ದಿಗಳು ಹಾಗೆ ಬರ್ತಾ ಇದ್ದಾವೆ ಒಂದರಿಂದ ಒಂದು. ಇದೆಲ್ಲ ಯಾಕೆ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಎಲ್ಲರದ್ದು ಪ್ರಶ್ನೆ ಇಲ್ಲ. ಆದರೆ ಸಿದ್ದರಾಮಯ್ಯನ ಹಿಂಬಾಲಕರನ್ನ ತಮ್ಮ ಕಡೆ ಸೆಳೆಯುವಂಥದ್ದು ಪರಮೇಶ್ವರ್ಗೆ ಭೇಟಿಯಾಗಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇವರೆಲ್ಲ ನನ್ನ ಕಡೆ ಸೆಳ್ಕೊಂಡ್ಬಿಟ್ರೆ ಸಹಜವಾಗಿ ನಾನು ಬಲಿಷ್ಠ ಆಗ್ತೀನಿ ಅಂತ ಏನು ವಿಚಾರ ಬಂದದವ್ರಿಗೆ. ಆದರೆ ಇವ್ರಿಗೆ ಮಾತನ್ನು ಕೇಳುವಷ್ಟು ಅವರು ಏನಪ್ಪ ವೀಕಾ ಅನ್ನುವಂಥದ್ದು. ಸತೀಶ್ ಅವರಂತೆ ಸುತಾರಾಮ್ ಕೇಳಿಕ್ಕೆ ಸಾಧ್ಯ ಇಲ್ಲ. ಎಸ್ ಅನ್ಬೋದು, ಚೆಂದಾಗಿ ಮಾತಾಡ್ಬೋದು, ಬಂದವ್ರು ಚಹಾ ಕುಡಿರ್ಬೋದು, ಮತ್ತೇನು ಮಾಡೋದು ಅಂತ ಹೇಳ್ಬೋದು. ಆದರೆ ಸಿದ್ದರಾಮಯ್ಯರು ಬೆನ್ನು ಬಿಟ್ಟ, ಸಿದ್ದರಾಮಯ್ಯ ಜೊತೆ ಇರೋದು ಬಿಟ್ಟ ಡಿ ಕೆ ಶಿ ಅವರು ಸಪೋರ್ಟ್ ಮಾಡ್ತಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ತಮ್ಮ ಕಾಲನ್ನು ತಾವು ಕಲ್ಲು ಹಾಕ್ಕೊಳ್ತಾರೆ ಅಧ್ಯಕ್ಷ ಸ್ಥಾನದ ಆಸೆಗಾಗಿ ಅನ್ನುವಂಥದ್ದು ಭಾಳ ಪ್ರಶ್ನಿಸಬೇಕಾಗಿದೆ. ಇಲ್ಲ, ಅಸಾಧ್ಯದ ಮಾತಿದು, ಸಾಧ್ಯ ಇಲ್ಲ. ಈ ವಿಷಯ ಯಾಕೆ ಡಿ ಕೆ ಶಿ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಆ ಮಾತು ಬೇರೆ ಇರಲಿ, ಏನಾಗಿದೆ ಆಗಿರೋರ ಮಧ್ಯೆಲ್ಲ. ಇನ್ನು ಪರಮೇಶ್ವರ್ ಅವರು ಪ್ರಬಲ ಆಕಾಂಕ್ಷಿ, ನಾವು ಸಿ ಎಮ್ ಆಗಬೇಕು ಅಂತಾರೆ. ಅವ್ರು ಹೇಗೆ ಬಿಟ್ಟುಬಿಡ್ತಾರೆ. ಅವ್ರಿಗೆ ಇವತ್ತು ಅವ್ರಿಗೆ ಸೇಫ್ಟಿ ಯಾರಪ್ಪ ಅಂತಂದ್ರೆ ಹೆಚ್ಚಿಗೆ ವಿಶ್ವಾಸ ಏನು ಮಾಡಂದ್ರೆ ಸಿದ್ದರಾಮಯ್ಯರು, 2ನೇ ನಂಬರ್ ಸತೀಶ್ ಅವರು. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರು ಅದಾರ, ಮತ್ತೊಂದು ಕಡೆ ನಮ್ಮ ಆದಿವಾಸಿಗಳ ಪರವಾಗಿ ನಮ್ಮ ಸತೀಶ್ ಅವರಿದ್ದಾರೆ, ಸ್ವತಃ ಅವರು ದಲಿತ ಪರವಾಗಿದ್ದಂಥವ್ರು ಇದ್ದಾರೆ. ಹೀಗಾಗಿ ಇವರ ವಿಶ್ವಾಸನ ಬಿಟ್ಟ ಇನ್ನೊಬ್ಬ ಒಕ್ಕಲಿಗ ನಾಯಕನಾಗಲಿ ಲಿಂಗಾಯತ್ ನಾಯಕನಾಗಲಿ ನಂಬಲಿಕ್ಕೆ ಸಾಧ್ಯನಾ? ಪಾರ್ಟಿಲಿ ಇದ್ದಾರೆ ಅಂದ ತಕ್ಷಣ ಭೇಟಿ ಆಗ್ಬೋದು, ಚೆಂದಾಗಿ ಏನಾರು ಮಾತಾಡ್ಬೋದು, ಊಟ ಮಾಡಿಸ್ಬೋದು, ಮತ್ತೇನು ಮಾಡ್ಬೋದು. ಅಧಿಕಾರ ಯಾಕೆ ಬಿಟ್ಕೊಡ್ತಾರೆ ಯಾರ? ಯಾಕಂದ್ರೆ ಡಿ ಕೆ ಶಿ ಅವ್ರಿಗೆ ಎಷ್ಟು ಮೇಲೆ ಹೇಳ್ತಾರೆ, ಅವ್ರ ಕೆಳಗೆ ಇಳಿಸ್ಬೇಕಂತ ಏನು ಗುದ್ದಾಡ್ತಾರೆ ಸಿದ್ದರಾಮಯ್ಯರಿಗೆ. ಸಿದ್ದರಾಮಯ್ಯ ಇವರಿಬ್ಬರೊಳಗೆ ಯಾರನ್ನೋ ಸಪೋರ್ಟ್ ಮಾಡೋ ಸಾಧ್ಯಗಳು ಹೆಚ್ಚಿದ್ದಾವೆ. ಮತ್ತು ಈ ಅವಕಾಶವನ್ನು ಯಾರು ಯಾಕೆ ಕಳ್ಕೊಳ್ತಾರೆ? ಸಹಜಲ್ವಾ? ಸ್ವತಂತ್ರವಾದ ಮೀಡಿಯಾಗೆ